2 ವಾರಗಳಿಂದಲೂ ಕೂಡ ಈ ವೀಕೆಂಡ್ ನಲ್ಲಿ ಡಿಸಿಎಂ ಡಿಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಮೂಲಕವಾಗಿ ಜನರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು. ಇವತ್ತು ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಜನರ ಅಹವಾಲನ್ನ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಈ ಟನಲ್ ರಸ್ತೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದಿರುವ ತೇಜಸ್ವಿ ಸೂರ್ಯ ಅವರಿಗೆ ಕರೆದು ನಿಮ್ಮ ಹತ್ರ ಏನಾದ್ರೂ ಹೊಸ ಪ್ಲಾನ್ ಇದ್ರೆ, ಬೇರೆ ಆಪ್ಷನ್ ಇದ್ರೆ ತಗೊಂಡ್ ಬನ್ನಿ ಅನ್ನೋದಾಗಿ ಸೂಚನೆ ಕೊಟ್ಟಿದ್ದಾರೆ. ಜೊತೆ ಹರಟೆ, ಫೋಟೋಗೆ ಫೋಜ್, ಪಾರ್ಕ್ ನಲ್ಲಿ ವಾಕ್ ಮಾಡ್ತಾನೆ ಡಿಸಿಎಂ ಡಿಕೆ ಜನರ ಅಹವಾಲು ಆಲಿಸುತ್ತಿದ್ದಾರೆ. ಸಮಸ್ಯೆ ಹೊತ್ತು ಬರುವ ಸಿಟಿ ಮಂದಿಗೆ ಪರಿಹಾರದ ಭರವಸೆ ಕೊಡ್ತಿದ್ದಾರೆ. ಕಬ್ಬನ್ ಪಾರ್ಕ್ ನಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ. ಸಿಟಿ ಮಂದಿಯ ನಾಡಿ ಮಿಡಿತ ಅರಿಯೋಕೆ ಹೊರಟಿರುವ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಎಂಬ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಕಳೆದೆರಡು ವಾರಗಳಿಂದ ಒಂದೊಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆ ಆಲಿಸಿದ್ದ ಡಿಕೆ ಇವತ್ತು ಕಬ್ಬನ್ ಪಾರ್ಕ್ ನಲ್ಲಿ ರೌಂಡ್ಸ್ ಹಾಕಿದ್ರು. ಬೆಳಗ್ಗೆ ವಾಕಿಂಗ್ಗೆ ಬಂದಿದ್ದ ಸಾರ್ವಜನಿಕರನ್ನ ನಗು ನಗುತ್ತಲೇ ಮಾತಾಡಿಸಿದ್ರು. ಹೌ ಆರ್ ಯು ಡಿಯರ್ ಅಂತ ಪುಟಾಣಿಗಳಿಗೂ ಶೇಕ್ ಹ್ಯಾಂಡ್ ಮಾಡಿ ಮಕ್ಕಳ ಜೊತೆ ಫೋಟೋಗೆ ಫೋಜ್ ಕೊಟ್ರು. ಕಬ್ಬನ್ ಪಾರ್ಕ್ ನಲ್ಲಿರುವ ಶೇಷಾದ್ರಿ ಅಯ್ಯರ್ ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಜನ ಸಾಲು ಸಾಲು ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಅದರಲ್ಲೂ ಟ್ರಾಫಿಕ್, ರಸ್ತೆ ಗುಂಡಿ, ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹೇಳಿಕೊಂಡವರೇ ಹೆಚ್ಚು. ಲಾಲ್ಬಾಗ್ ಮಾದರಿಯಲ್ಲಿ ಕಬ್ಬನ್ ಪಾರ್ಕ್ ಅಭಿವೃದ್ಧಿಗೂ ಜನ ಬೇಡಿಕೆ ಇಟ್ರು. ನಮ್ಮ ಕಬ್ಬನ್ ಪಾರ್ಕ್ಗೆ 330 ಎಕರೆ ಇರೋದನ್ನ ಇವಾಗ 196 ಎಕರೆ ಇದೆ. ಇದು ಕಬ್ಬನ್ ಪಾರ್ಕ್ನ ಇವಾಗ ಇದನ್ನ ಉಳಿಸ್ಬೇಕಂತ ನಮ್ಮ ಎಲ್ಲ ನಾಗರಿಕರಿಗೂ ಜವಾಬ್ದಾರಿಯಾಗಿರುತ್ತೆ. ಈಗ ನಮಗೆ ಇವಾಗ ಇರೋ 196 ಎಕರೆನ ದಯವಿಟ್ಟು ಲಾಲ್ಬಾಗ್ ಯಾವ ತರ ಇದೆ ಅದೇ ತರ ಕಬ್ಬನ್ ಪಾರ್ಕ್ ಮಾಡಿ. ಜನರ ಸಮಸ್ಯೆ ಕೇಳುತ್ತಲೇ ಕಬ್ಬನ್ ಪಾರ್ಕ್ನ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ರು. ನೀವ್ ಹೇಳ್ಬೇಕು ಅಂದ್ರೆ ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಹೆಂಡತಿಗೆ ಕಾರ್ ಪಾರ್ಕ್ ಇದೆ, ನಾನು ಕಬ್ಬನ್ ಪಾರ್ಕ್ ತೋರ್ಸ ಕರ್ಕೊಂಡ್ ಬಂದಿದ್ದೆ. ಹಿಂಗಿದೆ ಅಂತ ಅನ್ಬಿಟ್ಟು ಬಾಯ್ಲಿ ನೋಡು ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ. ಟನಲ್ ರಸ್ತೆ ಜಟಾಪಟಿ, ಡಿಕೆ ವರ್ಸಸ್ ಸೂರ್ಯ. ಬೆಂಗಳೂರು ಅಂದ್ರೆ ಥಟ್ ಅಂತ ಟ್ರಾಫಿಕ್ ಜಾಮ್ ಕಣ್ಮುಂದೆ ಬರುತ್ತೆ. ಇದೇ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕಲು ಸರ್ಕಾರ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದೆ. ಆದ್ರೆ ಇದೇ ಟನಲ್ಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಸರ್ಕಾರ ಕೇಂದ್ರದ ನಿಯಮಗಳನ್ನ ಗಾಳಿಗೆ ತೂರಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಈ ಮಾತಿಗೆ ಡಿಕೆ ತಿರುಗೇಟು ಕೊಟ್ಟಿದ್ದು, ತೇಜಸ್ವಿ ಮಾತು ಕೇಳಿ ಯೋಜನೆಯನ್ನ ನಿಲ್ಲಿಸಲ್ಲ ಎಂದಿದ್ದಾರೆ. ನೋಡಪ್ಪ, ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ನಿಲ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ ಯೀಲ್ಡ್ ಟು ಹಿಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಇವರು ಮಾಡಿಲ್ಲ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ, ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ಮಾಡಿದೆ ಟನಲ್ ರೋಡ್ ಅನ್ನು ಹೇಗೆ ಮಾಡಬೇಕು ಅಂತ. ಇದೆಲ್ಲದನ್ನ ಉಲ್ಲಂಘನೆ ಮಾಡಿ ನಾವು ಟನಲ್ ರೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟನಲ್ ಒಳ್ಳೆಯದಲ್ಲ ಅಂತ ಮನವರಿಕೆ ಮಾಡಿಕೊಡಲು ಸಂಸದ ತೇಜಸ್ವಿ ಸೂರ್ಯ ಮುಂದಾಗಿದ್ದಾರೆ. ಮಂಗಳವಾರ ಭೇಟಿ ಮಾಡುವಂತೆ ಡಿಸಿಎಂ ಟೈಮ್ ಕೊಟ್ಟಿದ್ದಾರೆ. ಟನಲ್ ಬೇಡ ಅಂದ್ರೆ ಪರ್ಯಾಯ ಮಾರ್ಗವನ್ನ ಸೂಚಿಸಬೇಕು ಅಂತ ಡಿಕೆ ಗುಡುಗಿದ್ದಾರೆ. ಇನ್ನು ನಗರದ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ಹೊರಹಾಕಿದ್ರು. ಹೀಗಾಗಿ ನಿನ್ನೆ ಉದ್ಯಮಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಕಿರಣ್ ಮಜುಮ್ದಾರ್, ಮೋಹನ್ ದಾಸ್ ಪೈ ಸೇರಿ ಹಲವು ಉದ್ಯಮಿಗಳ ಜೊತೆ ನಗರದ ರಸ್ತೆ, ಟ್ರಾಫಿಕ್, ಕಸದ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಿದ್ರು. ಡಿಸಿಎಂ ಭೇಟಿ ಹಾಗೂ ಚರ್ಚೆ ಬಗ್ಗೆ ಮೋಹನ್ ದಾಸ್ ಪೈ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.